ಡಾಕ್ಟರ್ನ ಕನ್ಸಲ್ಟ್ ಆಗಲಿಕ್ಕೆ ಉಂಟು, ಲೇಡಿ ಡಾಕ್ಟರನ್ನು. ಏನು ಬಾಡಿಗೆ ಏನಾಗ್ತದೆ ಅಂತ ಹೇಳಿ ಗೊತ್ತಾಗುದಿಲ್ಲ. ಈಗ ಬಂದಿದ್ದೇವೆ, ಡಾಕ್ಟರ್ ಹಾಗೆ ವೇಟ್ ಮಾಡ್ತಿದ್ದೇವೆ. ನನ್ನ ಮಗಳು ಇಲ್ಲಿದ್ದಾಳೆ, ನಾವೀಗ ಒಂದು ರೀಚ್ ಆದೆವು. ಹಾಯ್, ಹಲೋ, ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ತಾವೆಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಎಂದು ಭಾವಿಸ್ತೇನೆ. ಬೆಳಿಗ್ಗೆ ಎದ್ದು ಬ್ರಷ್ ಮಾಡಿದ ತಕ್ಷಣವೇ ನಾವೆಲ್ಲರೂ ರಾತ್ರಿ ನೆನೆಸಿದ ಆಲ್ಮಂಡನ್ನು ತಿನ್ನುವ ಹ್ಯಾಬಿಟ್ ಉಂಟು. ಸೊ ಬೆಳಿಗ್ಗೆಲ್ಲರೂ ಕೂಡ ತಿಂದಾಯಿತು. ನೋಡಿ, ಬ್ರೇಕ್ಫಾಸ್ಟ್ ಕೂಡ ರೆಡಿಯಾಗಿದೆ. ಪೂರಿ, ಚಪಾತಿ, ಬಾಜಿ ಇವತ್ತಿನ ನಮ್ಮ ಬ್ರೇಕ್ಫಾಸ್ಟ್ ಒಂದಿಗೆ ನನ್ನ ಡೇ ಸ್ಟಾರ್ಟ್ ಆಯಿತು. ಹಾಯ್ ಫ್ರೆಂಡ್ಸ್, ಇವತ್ತು ಮಕ್ಕಳನ್ನೆಲ್ಲ ಬೆಳಿಗ್ಗೆ ಹಸ್ಬೆಂಡ್ ಎಲ್ಲ ಸ್ಕೂಲಿಗೆ ಜೋರು ಮಳೆ ಬರ್ತಾ ಉಂಟು. ಹಾಗೆ ಮಕ್ಕಳನ್ನೆಲ್ಲ ಕಾರಲ್ಲೆಲ್ಲ ಬಿಟ್ಟು ಬಂದರು. ಹಾಗೆ ಅವರ ಮಕ್ಕಳನ್ನು ಡ್ರಾಪ್ ಮಾಡಿ ಬರುವಷ್ಟರಲ್ಲಿ ನಾನು ರೆಡಿಯಾದೆ. ಎಲ್ಲಿಗೆ ರೆಡಿ ಆಗಿದ್ದೇನೆ ಗೊತ್ತುಂಟ? ಸ್ವಲ್ಪ ಡಾಕ್ಟರ್ನ ಕನ್ಸಲ್ಟ್ ಆಗಲಿಕ್ಕೆ ಉಂಟು, ಲೇಡಿ ಡಾಕ್ಟರನ್ನು. ಹಾಗೆ ಅವರು ಸಹ ಪಾಪ ರಜೆ ಹಾಕಿದ್ದಾರೆ, ಇವತ್ತು ರಜೆ ಹಾಕಿದ್ದಾರೆ. ಯಾಕೆ ನನಗೆ ಸ್ವಲ್ಪ ಹುಷಾರಿಲ್ಲ ಬೇರೆ ಏನಲ್ಲ, ಪೀರಿಯಡ್ಸಲ್ಲಿ ಬ್ಲೀಡಿಂಗ್ ಜಾಸ್ತಿ ಆಗೋ ಕಾರಣ ಲೇಡಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಬರುವ ಅಂತ ಹೇಳಿದರು. ಯಾಕೆ ಹೇಳಿದರೆ ನಮಗೆ ಕೂಡ ಗೊತ್ತಿಲ್ಲ, ಅಲ್ಲಿಗೆ ಏಜ್ ಆಗ್ತಾ ಬರುವಾಗ ನಮಗೆ ಗೊತ್ತಿರೋದಿಲ್ಲ ಏನಾಗ್ತದೆ ಅಂತೇಳಿ. ಕೆಲವೊಮ್ಮೆ ನನಗೆ ಬ್ಲೀಡಿಂಗ್ ಕಡಿಮೆ ಆಗ್ತದೆ, ಆಮೇಲೆ ಪುನಃ ನೆಕ್ಸ್ಟ್ ಮಂತ್ ಪುನಃ ಪೀರಿಯಡ್ಸ್ ಆಗುವಾಗ ಪುನಃ ಜಾಸ್ತಿ ಬ್ಲೀಡಿಂಗ್ ಹೋಗ್ತದೆ 3 ದಿನ ಹೆಚ್ಚಾಗಿ. ಅದಕ್ಕಂತ ಹೇಳಿದರೆ ಕಂಟ್ರೋಲ್ ಇಲ್ಲ, ತುಂಬ ನನಗೆ ವೀಕ್ನೆಸ್ ಆಗ್ತದೆ, ತಲೆ ತಿರುಗಿದಾಗೆ ಆಗ್ತದೆ. ಅಂದರೆ ಏನು ಬಾಡಿಗೆ ಏನಾಗ್ತದೆ ಅಂತೇಳಿ ಗೊತ್ತಾಗೋದಿಲ್ಲ. ಹಾಗೆ ಹಸ್ಬೆಂಡಲ್ಲಿ ಹೇಳಿದಾಗ ಅವರು ಸುಮ್ಮನೆ ಅದನ್ನೆಲ್ಲ ಇಡೋದು ಬೇಡ, ಹಾಗೆ ಕನ್ಸಲ್ಟ್ ಮಾಡಿ ಬರುವ ಅಂತೇಳಿ. ಸೊ ಈಗ ಹೊರಡಿದ್ದೇವೆ, ನೋಡುವ ಡಾಕ್ಟರ್ ಏನು ಹೇಳ್ತಾರೆ ಅಂತೇಳಿ. ನನ್ನ ಮಗಳು ಕೂಡ ಅಲ್ಲಿ ಇದ್ದಾಳೆ, ಅವಳನ್ನು ಬೆಳಿಗ್ಗೆ ಬಿಟ್ಟು ಬಂದಿದ್ದಾರೆ ಅಲ್ಲಿ. ಹಾಗೆ ಆ ಮಗಳಲ್ಲಿ ಹಾಸ್ಪಿಟಲಲ್ಲಿ ಡಾಕ್ಟರ್ ಅಲ್ಲ, ಮಗಳಲ್ಲಿ ಇದ್ದಾಳೆ. ಫೈಲೆಲ್ಲ ತೆಗೆದು ಎಲ್ಲ ರೆಡಿ ಉಂಟು. ಈಗ ನಾವು ಹೋಗುದು, ಕೆಲಸ ಕೂಡ ಬೇಗ ಆಗ್ತದೆ, ಇಲ್ಲದಿದ್ರಲ್ಲಿ ಫೈಲೆಲ್ಲ ಸಿಗ್ಬೇಕಲ್ಲ. ಹಾಗೆ ನಾನು ಫೈಲೆಲ್ಲ ಅವಳು ತೆಗೆದಿಟ್ಟಿದ್ದಾಳೆ. ಈಗ ಹೋಗುದು ಅಲ್ಲಿ ಲೇಡಿ ಡಾಕ್ಟರ್ನ ಒಂದು ಕನ್ಸಲ್ಟ್ ಆಗೋದು. ಆಮೇಲೆ ನಮಗೆ ಸಹ ಸ್ವಲ್ಪ ವಿಷಯ ಗೊತ್ತಾಗಬೇಕು, ಯಾಕೆ ಬ್ಲೀಡಿಂಗ್ ಜಾಸ್ತಿ ಹೋಗ್ತದೆ. ನೈಟು ಕೂಡ ನಿದ್ದೆ ಇಲ್ಲ, ಯಾಕೆ ಹೇಳಿದರೆ ನೈಟು ಕೂಡ ಇಟ್ಟುಕೊಂಡು ಪ್ಯಾಡ್ ಚೇಂಜ್ ಮಾಡೋದು ಇದೇ ಕೆಲಸ ಆಗ್ತದೆ. ಅಂದರೆ ಹಸ್ಬೆಂಡನ್ನು ಎಬ್ಬಿಸೋದು, ಮನೆಯಲ್ಲಿ ಯಾರಿಗೂ ಕೂಡ ನಿದ್ದೆ ಇಲ್ಲ, ಸ್ವಲ್ಪ ಇದಾಗ್ತದೆ. ನನಗೆ ಕೂಡ ಭಯ ಆಗ್ತಾ ಉಂಟು, ಯಾಕೆ ಈ ರೀತಿ ಬ್ಲೀಡಿಂಗ್ ಹೋಗ್ತದೆ ಅಂತ. ಮಗಳು ಕೂಡ ಹೇಳಿದ್ರು, ಬಂದೊಮ್ಮೆ ಟೆಸ್ಟ್ ಎಲ್ಲ ಮಾಡಿ ಹೋಗಿ ಅಂತೇಳಿ. ನೋಡ ಡಾಕ್ಟರ್ ಏನು ಹೇಳ್ತಾರಂತ. ಮುಖ ಎಲ್ಲ ಸ್ವಲ್ಪ ಡಲ್ಲು ಕೂಡ ಆಗಿದೆ. ಹಾಗೆ ನೋಡ ಡಾಕ್ಟರ್ ಏನು ಹೇಳ್ತಾರೆ. ಅಂದರೆ ನನಗೆ ಅದು ಎಂತ ನನಗೆ ಸಹ ಗೊತ್ತಾಗ್ತಾ ಇಲ್ಲ, ಏನು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. 3 ದಿನ ಆಯಿತು ಕೆಲಸ ಮಾಡಿದೆ ಮನೆಯಲ್ಲಿ. ಹೀಗೆ ಸುಮ್ಮನೆ ಆಚೆ ಈಚೆ ಓಡಾಡೋದು, ಸಿಂಪಲ್ ಕೆಲಸ ಮಾಡೋದು. ಹಾಗೆ ಇವ್ರು ಯಾರು ಕೂಡ ಕೆಲಸ ಮಾಡಲಿಕ್ಕೆ ಬಿಡುದಿಲ್ಲ, ನೀ ರೆಸ್ಟ್ ಮಾಡುವ ಅಂತೇಳಿ. ನೋಡ ಎಂತ ಹೇಳ್ತಾರೆ ಡಾಕ್ಟರ್ ಅಂತ ಹೇಳ್ತಾರೆ ನೋಡ. ಆಮೇಲೆ ಡಾಕ್ಟರ್ ಏನು ಹೇಳಿದ್ರು ಅಂತೇಳಿ ತಿಳಿಸ್ತೇನೆ. ಈಗ ತಾನೇ ನಾವು ಹಾಸ್ಪಿಟಲ್ಗೆ ಬಂದು ರೀಚ್ ಆದೆವು. ನೋಡಿ, ಮಗಳು ಸಿಕ್ಕಿದ್ಲು ನಮಗೆ, ತೆಗೆದಿಟ್ಟ ಫೈಲನ್ನೆಲ್ಲ ನಮಗೆ ಕೊಟ್ಲು. ಈಗ ಇವಳಿಗೆ ವಾರ್ಡ್ ರೌಂಡ್ಸ್ ಮತ್ತೆ ಕ್ಲಾಸ್ ಇದ್ದ ಕಾರಣ ನಮ್ಮ ಜೊತೆ ಮಾತಾಡಿ ಇಲ್ಲಿಂದ ಈಗ ಹೊರಟು ಹೋಗ್ತಿದ್ದಾಳೆ. ಈಗ ಬಂದಿದ್ದೇವೆ, ಡಾಕ್ಟರ್ ಹಾಗೆ ವೇಟ್ ಮಾಡ್ತಿದ್ದೇವೆ. ಮಗಳಿದ ವಾರ್ಡ್ ರೌಂಡ್ಸ್ ಹಾಗೂ ಕ್ಲಾಸ್ ಎಲ್ಲ ಮುಗೀತು. ಸೊ ಅವಳಿಗೆ ಫ್ರೀ ಇದ್ದ ಕಾರಣ ನಮ್ಮ ಜೊತೆಯಲ್ಲಿ ಬಂದ್ಲು. ಯಾಕೆ ಹೇಳಿದರೆ ನನಗೆ ಕೆಲವೆಲ್ಲ ಟೆಸ್ಟ್ ಇತ್ತು, ಆ ಟೆಸ್ಟನ್ನೆಲ್ಲ ಮಾಡ್ತಾ ಇದ್ದೇವೆ. ಟೆಸ್ಟ್ ಎಲ್ಲ ಮುಗಿದಾದ ಮೇಲೆ ಹೇಗೋ ಮಧ್ಯಾಹ್ನ ಆಯಿತು. ಸೊ ಊಟಕ್ಕಂತೇಳಿ ಶ್ರೀರತ್ನಂ ರೆಸ್ಟೋರೆಂಟಿಗೆ ಬಂದಿದ್ದೇವೆ. ಇದು ಪ್ಯೂರ್ ವೆಜ್ ರೆಸ್ಟೋರೆಂಟ್. ಸೊ ಈಗ ನಾವು ಊಟಕ್ಕೆಲ್ಲ ಆರ್ಡರ್ ಕೊಟ್ಟಿದ್ದೇವೆ. ಇಲ್ಲಿ ರೆಸ್ಟೋರೆಂಟ್ ಒಳಗೆ ಮಿನಿ ಸ್ವೀಟ್ ಸ್ಟಾಲ್ ಉಂಟು. ನಮಗಂತೂ ಸ್ವೀಟ್ ಇಷ್ಟ ಅಲ್ಲ ತುಂಬ. ಹಾಗೆ ಹಸ್ಬೆಂಡ್ ಹೇಳಿದರು, ನಿನಗೆ ಏನು ಬೇಕೋ ಅದನ್ನೆಲ್ಲ ತೆಗಿ ಅಂತೇಳಿ. ಇಲ್ಲಿ ಸ್ವೀಟ್ಸ್ ಎಲ್ಲ ಪರ್ಚೇಸ್ ಮಾಡಿದೆವು. ಬಟ್ ನನ್ನ ಮೈಂಡಲ್ಲಿ ಮಾತ್ರ ಟೆಸ್ಟ್ ಇದು ರಿಪೋರ್ಟ್ಸ್ ಏನು ಬರ್ತದೆ ಅಂತೇಳಿ ಥಿಂಕ್ ಮಾಡ್ತಾ ಇದ್ದೆ. ಹಸ್ಬೆಂಡ್ ತುಂಬ ಸಮಾಧಾನ ಮಾಡ್ತಿದ್ರು ನನ್ನನ್ನು. ಏನಿಲ್ಲ, ನಾರ್ಮಲ್ ಬರ್ತದೆ ರಿಪೋರ್ಟ್ಸ್ ಎಲ್ಲ, ಧೈರ್ಯದಲ್ಲಿ ಇರು, ಏನಾಗೋದಿಲ್ಲ, ದೇವರಿದ್ದಾರೆ ಅಂತೇಳಿ ಹೇಳ್ತಿದ್ರು. ಇಲ್ಲಿಂದ ನಾವು ಸ್ವೀಟ್ಸ್ ಎಲ್ಲ ಪರ್ಚೇಸ್ ಮಾಡಿ ಇನ್ನು ಮನೆಗೆ ಹೊರಡಿದ್ದೇವೆ.
ಮನೆಗೆ ಬಂದ ಮೇಲೆ ಎಲ್ಲರೂ ಸ್ವಲ್ಪ ಮಧ್ಯಾಹ್ನ ರೆಸ್ಟ್ ಮಾಡಿದ್ದೆವು. ಆಮೇಲೆ ಈವ್ನಿಂಗ್ ಹಸ್ಬೆಂಡ್ ಹೇಳಿದರು ಮೈಂಡ್ ರಿಫ್ರೆಶ್ ಆಗಲಿಕ್ಕೆ ನಾವು ರೀಲ್ಸ್ ಮಾಡುವ ಅಂತ ಹೇಳಿ. ಇನ್ನು ಅದನ್ನೇ ಮನಸ್ಸಿನಲ್ಲಿ ಇಡಬೇಡ, ಬಾ ನಾವು ರೀಲ್ಸ್ ಮಾಡುವ ಅಂತ ಹೇಳಿದರು. ಹೊರಗಡೆ ಜೋರು ಮಳೆ ಬರ್ತಾ ಇತ್ತು, ಹೊರಗಡೆ ಇನ್ನು ಹೋಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗೆ ಮನೆಯಲ್ಲೇ ಮಾಡ್ತಿದ್ದೇವೆ. ಒಂದೇ ದಿನದಲ್ಲಿ 2 ರೀಲ್ಸ್ ಮಾಡಿದೆವು ಬೇರೆ ಬೇರೆ ಔಟ್ಫಿಟ್ನಲ್ಲಿ. ಇದರ ಔಟ್ಕಮ್ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ನಮಗೆ ತುಂಬ ಖುಷಿ ಆಯಿತು. 2 ರೀಲ್ಸಿಗೆ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ. ತುಂಬ ಖುಷಿ ಆಯಿತು ನಮಗೆ ಕೂಡ. ಇವತ್ತೊಂದು ನಮ್ಮದು ರೀಲ್ಸ್ ಆಯಿತು. ನಮ್ದು ಅಂತೇಳಿ ಅಲ್ಲ, ನನ್ನದು ಹಸ್ಬೆಂಡ್ದಾಗೂ ನನ್ನ ಮಗಳಿದ್ದು. ಆಮೇಲೆ ಆ ರೀಲ್ಸ್ ಅನ್ನು ನೀವು ನೋಡಿ ಖುಷಿ ಪಡಿ, ಎಂಜಾಯ್ ಮಾಡಿ ಅಂತ ಹೇಳ್ತೇವೆ. ನೀವು ರೀಲ್ಸ್ ನೋಡಿ ಎಂಜಾಯ್ ಮಾಡಿ. ಹಾಗೆ ನಮಗೆ ಕೂಡ ತುಂಬಾ ಖುಷಿ ಆಗ್ತದೆ. ನೀವು ಒಳ್ಳೊಳ್ಳೆ ಕಮೆಂಟ್ಸ್ ಹಾಕ್ತೀರಿ, ಮುದ್ದು ಮುದ್ದು ಕಮೆಂಟ್ಸ್ ಹಾಕ್ತೀರಿ. ಇದರಲ್ಲಿ ನಮ್ಮನ್ನು ನೀವು ತುಂಬಾ ಎತ್ತರಕ್ಕೆ ಬೆಳೆಸಿಕೊಂಡು ನಿಮ್ಮ ಪ್ರೀತಿ ಗೌರವವನ್ನು ಸದಾ ನಮ್ಮ ಜೊತೆ ಹಂಚಿಕೊಂಡು ಹೋಗಿದ್ದೀರಿ. ಅದು ನಮಗೆ ತುಂಬಾ ಸಂತೋಷ. ಹಾಗೆ ರೀಲ್ಸ್ ಅಂತ ಹೇಳಿದ್ರೆ ನಾವು ಮನೆಯಲ್ಲೇ ಮಾಡ್ತಿದ್ದೇವೆ, ಹೊರಗಡೆ ಹೋಗ್ಲಿಲ್ಲ. ಯಾಕೆ ಹೇಳಿದ್ರೆ ಮಳೆಗೆ ನಾವು ಹೆಚ್ಚಾಗಿ ಈಗ ಜೋರು ಮಳೆ ಬರ್ತದೆ. ಮತ್ತೆ ಚಿನ್ನುಗೆ ಮಳೆ ನಿತ್ರು ಕೂಡ ನಾನು ಮತ್ತೆ ಬೇಡ ಅಂತ ಹೇಳಿದ್ರೆ, ಚಿನ್ನುಗೆ ಎಕ್ಸಾಮ್ ಉಂಟು ನಾಳೆ. ಎಲ್ಲ ಓದಿ ಎಲ್ಲ ಫಿನಿಶ್ ಆಗಿದೆ, ಅದು ಟೆನ್ಷನ್ ಇಲ್ಲ. ಮಕ್ಕಳದು 2 ಮಕ್ಕಳದು ನನಗೆ ಟೆನ್ಷನ್ ಇಲ್ಲ. ಯಾಕೆ ಹೇಳಿದ್ರೆ ಅವರಿಗೆ ನಾಳೆ ಎಕ್ಸಾಮ್ ಅಂತ ಹೇಳಿದ್ರೆ ಇವತ್ತು ಓದುದಲ್ಲ, ಮೊದಲೇ ಪ್ರಿಪೇರ್ ಆಗಿರ್ತಾರೆ. ಯಾಕೆ ಹೇಳಿದ್ರೆ ಕ್ಲಾಸಲ್ಲಿ ಕಲಿಸಿದ ಪಾಠವನ್ನು ಆ ದಿನವೇ ಅವರು ಓದಿ ಒಂದು ಮನದಟ್ಟು ಮಾಡ್ತಾರೆ. ಸೊ ಅದ್ರ ಬಗ್ಗೆ ನಾನು ಹೆಚ್ಚು ಟೆನ್ಷನ್ ಮಾಡುದಿಲ್ಲ ಅಷ್ಟೇ. ಮತ್ತೆ ಬೇರೆ ಏನಿಲ್ಲ ವಿಶೇಷ. ನಿನ್ನ ಕಣ್ಣು ಬಿತ್ತು, ಯಾರೋ ಕಣ್ಣು ಬಿತ್ತು, ರಂಪ ರಂಪ ಅದನ್ನು ರೀಲ್ಸ್ ಮಾಡಿ ನಮ್ಮ ಕ್ರೇಜಿ ಸ್ಟಾರ್ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರದ್ದು ರೀಲ್ ಮಾಡಿದ್ವಿ. ಹಾಗೆ ನಮ್ಗೆ ಆ ರೀಲ್ಸ್ ಅಂತ ಹೇಳಿದ್ರೆ ಮಾಡ್ಲಿಕ್ಕೆ ಒಂಥರ ಏನೋ ಒಂಥರ ಉಲ್ಲಾಸ. ತುಂಬಾ ಉಲ್ಲಾಸ. ಹಾಗೆ ನಾವು ಮಾಡಿದ್ದೇವೆ. ನಮ್ಮ ನೆಚ್ಚಿನ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರದ್ದು ಏನೋ ಒಂದು ಉಲ್ಲಾಸ. ಅವರದೊಂದು ರೀಲ್ ಮಾಡುದಂತ ಹೇಳಿದ್ರೆ ಏನಂತ ಗೊತ್ತಿಲ್ಲ, ತುಂಬಾ ಖುಷಿ ಆಗ್ತದೆ. ಏನಂತ ಗೊತ್ತಿಲ್ಲ. ಹಾಗೆ ನಮ್ಮ ಫ್ಯಾಮಿಲಿ ಇರೋರು ಎಲ್ಲರಿಗೂ ಗೊತ್ತುಂಟು, ನಾನು ರಿಪೀಟ್ ಮಾಡುದಿಲ್ಲ ಅದನ್ನು. ಆಮೇಲೆ ನಾನು ನಮ್ಮ ಡಾಕ್ಟರ್ ಶಶಿಕಾಂತ್ ತಿವಾರಿ ಬಗ್ಗೆ ವಿಡಿಯೋಸ್ ಎಲ್ಲ ಹಾಕಿದ್ದೇನೆ. ಎಲ್ಲರೂ ಕೂಡ ವಿಡಿಯೋ ನೋಡಿ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಉಂಟು, ಅದು ಕೂಡ ತುಂಬಾ ಸಂತೋಷವೇ. ಓಕೆ, ಆಮೇಲೆ ಬೇರೆ ಏನಿಲ್ಲ ವಿಶೇಷ. ಬೇರೆ ಅಂತ ಹೇಳಿದ್ರೆ ಇವತ್ತು ನಮ್ದು 2 ರೀಲ್ಸ್ ಎಲ್ಲ ಆಯ್ತು. ಯಾಕೆ ಹೇಳಿದ್ರೆ ಹಸ್ಬೆಂಡ್ ರಜೆ ಇರುವಾಗ ರೀಲ್ಸ್ ಅನ್ನು ಒಂದು ಬೇಗ ಮಾಡಿ ಮುಗಿಸ್ತೇವೆ. ಮತ್ತೆ ಅವರು ಡ್ಯೂಟಿಗೆ ಹೋಗುವಾಗ ಈವ್ನಿಂಗ್ ಬರ್ತಾರಲ್ಲ, ಈವ್ನಿಂಗ್ ಬರುವಾಗ ಕೆಲವೊಮ್ಮೆ ಮಾಡ್ತೇವೆ. ಹೆಚ್ಚಾಗಿ ಅದೇ 7 o'clock ಮೇಲೆ ಮಾಡ್ತೇವೆ ರೀಲ್ಸ್ ಎಲ್ಲ. ಅಲ್ಲ ರೀ, ಹೋಗ್ಲಿಲ್ಲ. ನಾಳೆ ಮಂಡೇ ಎಕ್ಸಾಮ್ ಉಂಟು ಮಕ್ಕಳಿಗೆಲ್ಲ ಚಿನ್ನಿಗೆ ಅಷ್ಟೇ, ಚಿನ್ನಿಗೆ ಮತ್ತೆ ಅವಳು ಓದಿ ರೆಡಿ ಇದ್ದಾಳೆ. ಹಾಗೆ ಏನ್ ಟೆನ್ಷನ್ ಇಲ್ಲ. ಊಟಕ್ಕೆ ನಮ್ಗೆ ಸಾಂಬಾರ್ ಫ್ರೆಂಡ್ಸ್ ಎಲ್ಲ ಮಿಕ್ಸೆಡ್ ವೆಜಿಟೇಬಲ್ ಸಾಂಬಾರ್ ಮಾಡಿದ್ದು. ಆಮೇಲೆ ಮತ್ತೆ ಬೇರೆ ಏನು ವಿಶೇಷ ಅಲ್ಲ. ಬೇರೆ ನೋಡಿ, ಇದು ಸೆಕೆಂಡ್ ಡ್ರೆಸ್ ನಂದು. ಕೊಡ್ಡಾಯ ಅಲ್ಲ, ಕಲ್ಲೂರು ಫ್ರೈ. ಅವ್ರು ಕಲ್ಲೂರಿಗೆ ಕೊಡ್ಡಾಯ ಹೇಳುದು. ಅದೇ ಇಬ್ರು ಕೂಡ ಟ್ವಿನ್ಸ್ ಅಂತ ಹೇಳ್ಬೋದು. ಹಾಗೆ ಇನ್ನು ಊಟ ಮಾಡೋ ಸಿದ್ಧತೆಗಳುಂಟು. ಸಿದ್ಧತೆ ಅಲ್ಲ, ಇನ್ನು ನಮಗೆ ದೀಪ ಎಲ್ಲ ಇಡ್ಲಿಕ್ಕೆ ಉಂಟು. ಸ್ನಾನ ಮಾಡಿ ಇನ್ನೊಮ್ಮೆ ಸ್ನಾನ ಆಗ್ಬೇಕು. ಬೆಳಿಗ್ಗೆಲ್ಲರದು ಒಮ್ಮೆ ಆಗ್ತದೆ, ಮತ್ತೆ ಈವ್ನಿಂಗ್ ಮಕ್ಕಳದೆಲ್ಲ ಆಯ್ತು. ಹಾಗೆ ಇನ್ನೊಮ್ಮೆ ಈಗ ಸ್ನಾನ ಮಾಡಿ ದೀಪ ಇಟ್ಟು ಆಮೇಲೆ ಊಟ ಮಾಡಿ ಆಮೇಲೆ ನಿದ್ದೆ ಮಾಡಿ ಆಮೇಲೆ ನಿದ್ದೆ ಮಾಡುದು ರಾತ್ರಿ ಹಾಗೆಲ್ಲ ಉಂಟು. ಮತ್ತೆ ಬೇರೆ ಏನಿಲ್ಲ ವಿಶೇಷ ಫ್ರೆಂಡ್ಸ್. ನನ್ನ ವಿಡಿಯೋ ಎಲ್ಲ ಒಳ್ಳೊಳ್ಳೆ ವಿಡಿಯೋಸ್ ಎಲ್ಲ ಬರ್ತಾ ಉಂಟು. ಮತ್ತೆ ನಿಮಗೆ ಮತ್ತೊಂದು ಮುಖ್ಯವಾಗಿ ನಾನು ಹೇಳ್ಬೇಕಂತ ಹೇಳಿದ್ರೆ, ಯಾರೆಲ್ಲ ನಮ್ಮ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಇದು ನಾನು ಹೆಚ್ಚಾಗಿ ಹೇಳ್ತಾ ಇದ್ದೇನೆ. ಅಂದ್ರೆ ವಿಡಿಯೋಸ್ ನೋಡ್ತಾರೆ, ಸಬ್ಸ್ಕ್ರೈಬರ್ ಮಾಡುದನ್ನು ಮಾಡ್ತಿರ್ತಾರೆ. ಮೇನ್ ಪಾಯಿಂಟ್ ಹೇಳ್ತಾ ಇದ್ದೇನೆ, ಸಬ್ಸ್ಕ್ರೈಬ್ ಮಾಡೋದ್ರಿಂದ ಯಾವುದೇ ರೀತಿಯಲ್ಲಿ ನಿಮ್ಮಲ್ಲಿ ಇರುವಂತ ದುಡ್ಡು ಹೋಗುದಿಲ್ಲ, ನಿಮ್ಮಲ್ಲಿರುವ ಹಣವನ್ನು ನೀವು ಕಳ್ಕೊಳ್ಳೋದಿಲ್ಲ. ಅದನ್ನೊಂದೆಲ್ಲರೂ ಅರ್ಥ ಮಾಡಿಕೊಳ್ಬೇಕು. ಮತ್ತೆ ನೀವು ಲೈಕ್ ಮಾಡಿದ್ರು ಕೂಡ ಅಷ್ಟೇ, ನೀವು ಲೈಕ್ ಸಬ್ಸ್ಕ್ರೈಬ್ ಕಮೆಂಟ್ ಮಾಡಿದ್ರು ಕೂಡ ನಿಮ್ಮಿಂದ 1 ರೂಪಾಯಿ ಕೂಡ ಹಣ ಹೋಗುದಿಲ್ಲ. ಇದನ್ನೆಲ್ಲರೂ ಕೂಡ ಒಂದು ಮನದಟ್ಟು ಮಾಡಿಕೊಳ್ಬೇಕು. ಅಂದ್ರೆ ಹೆಚ್ಚಿನವರಿಗೆ ಇದ್ರ ಬಗ್ಗೆ ನಾಲೆಜ್ ಇರುದಿಲ್ಲ. ಹಾಗೆ ನಾನು ವಿಡಿಯೋದಲ್ಲಿ ಹೇಳಿದ್ದು ಗೊತ್ತಾಗ್ಬೇಕಲ್ಲ.
ವಿಡಿಯೋ ಇಲ್ಲೇ ಗಂಟು ಮಾಡ್ತಾ ಇದ್ದೇನೆ. ಯಾಕೆ ಹೇಳಿದ್ರೆ ನಮ್ಗೆ ಇನ್ನು ಇದು ಮುಖ್ಯವಾಗಿ ಊಟ ಮಾಡ್ಬೇಕು. ನಂಗೆ ಅಂದ್ರೆ ಬೇಗ ಊಟ ಮಾಡ್ಬೇಕು, ಜೋರು ಹಸಿವಾಗ್ತಾ ಉಂಟು. ಆಮೇಲೆ ಚಿನ್ನುವಿಗೆ ಸ್ವಲ್ಪ ಅವಳ ಬುಕ್ಸ್ ಎಲ್ಲ ಸ್ವಲ್ಪ ಈಗ ಸ್ವಲ್ಪ ಹೊತ್ತು ನೋಡ್ಲಿಕ್ಕೆ ಉಂಟು, ಚೆಕ್ ಮಾಡ್ಲಿಕ್ಕೆ ಉಂಟು, ಮತ್ತೆ ಕೆಲವೆಲ್ಲ ಕ್ವಶನ್ಸ್ ಕೇಳಿಕ್ಕೆ ಉಂಟು ಅವಳಿಗೆ. ಎಷ್ಟು ರೆಡಿ ಆಗಿದ್ದಾಳೆ ನೋಡು ಅಂತ. ಹಾಗೆ ನಾವು ಈ ವಿಡಿಯೋವನ್ನು ಇಲ್ಲಿ ಎಂಡ್ ಮಾಡ್ತಿದ್ದೇವೆ ಫ್ರೆಂಡ್ಸ್. ವಿಡಿಯೋ ತಮ್ಮೆಲ್ಲರಿಗೂ ಕೂಡ ಇಷ್ಟವಾಗಿದ್ರೆ ಲೈಕ್, ಶೇರ್ ಹಾಗೂ ನಿಮ್ಮ ಫ್ರೆಂಡ್ಸ್ ಎಲ್ಲರ ಜೊತೆ ಶೇರ್ ಮಾಡಿ. ಓಕೆ, ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇರುವವರು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು. ಬೈ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.